ಚಿಂಚೋಳಿ ತಾಲೂಕಿನ ಸೇಡಂ ಮತಕ್ಷೇತ್ರದಲ್ಲಿ ಬರುವ ಕರಜಕೇಳ್ ಗ್ರಾಮ ಪಂಚಾಯತ್ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷ ಸೇಡಂ ಮಂಡಲದಿಂದ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಮಾತನಾಡಿ, ಕರಜಕೇಳ್ ಗ್ರಾಮದ ಅಂಗಡಿಯಲ್ಲಿ ಕಳ್ಳತನದಿಂದ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ. ಸರಾಯಿ ಮಾರಾಟ ಮಾಡುವ ಕಳ್ಳತನ ಸಿಕ್ಕಿಬೀಳುತ್ತದೆ ಎಂದು ಕಂಬಕ್ಕೆ ಅಳವಡಿಸಿದ ಸಿಸಿ ಕ್ಯಾಮೆರಾ ತೆಗೆದು ಹಾಕಿದ್ದಾರೆ. ಯಾರು ಸಿಸಿ ಕ್ಯಾಮೆರಾ ತೆಗೆದು ಹಾಕಿದ್ದಾನೆ ಅವನ ಮೇಲೆ ಪ್ರಕರಣ ದಾಖಲಿಸಬೇಕು. ನಂತರ ಸಮಾಜ ಸೇವಕಿ ಸಂತೋಷ್ ರಾಣಿ ರಾಜ್ಕುಮಾರ್ ಪಾಟೀಲ್ ಮಾತನಾಡಿ, ಕರಜಕೇಳ್ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ಅಂಗಡಿ ತೆರವುಗೊಳಿಸಬೇಕು. ಗ್ರಾಮದ ಹನುಮಾನ್ ಮಂದಿರ ಮತ್ತು ಸರ್ಕಾರಿ ಆಸ್ಪತ್ರೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಒತ್ತುವರಿ ಮಾಡಿದ ಹಳೆಯ ನೀರಿನ ಟ್ಯಾಂಕಿನ ಜಾಗ ತೆರವುಗೊಳಿಸಬೇಕು. CSR ಅನುದಾನದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಮಳೆಗಾಲದಲ್ಲಿ ಪ್ರವಾಹದಿಂದ ಮನೆಯಲ್ಲಿ ನದಿ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾದ ಕುಟುಂಬಗಳಿಗೆ ಕೂಡಲೇ ಪರಿಹಾರ ನೀಡಬೇಕು. ಸುಮಾರು ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಅಂತಹ ಎಲ್ಲ ರೈತರ ಪಟ್ಟಿ ಮಾಡಿ ಕೂಡಲೇ ಪರಿಹಾರ ನೀಡಬೇಕೆಂದು ಇಒ ಸಂತೋಷ್ ಚೌಹಾಣ್ ಅವರಿಗೆ ಮನವಿ ಪತ್ರ ನೀಡಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಸೇಡಂ ಮಂಡಲ ಅಧ್ಯಕ್ಷರಾದ ಶರಣು ಮೆಡಿಕಲ್, ಸಂತೋಷ್ ರಾಣಿ ರಾಜ್ಕುಮಾರ್ ಪಾಟೀಲ್, ಜ್ಯೋತಿ ಶಾಬಾದ್ಕರ್, ಆರ್ತಿ ನಿಷ್ಠಿ, ಶೈಲಜಾ ಹಿತ್ತಲ್, ಮಹಾನಂದ ಸಾಹು, ಶಿಲ್ಪಾ ಪಾಟೀಲ್, ಶೀತಲ್ ಪತಾಂಗೆ, ರಶೀದ್, ವೈಜನಾಥ್ ದಾದಿ, ಜಯಶ್ರೀ, ವಸಂತ್, ವಿಜಯಲಕ್ಷ್ಮಿ, ಮಲ್ಲಿಕಾರ್ಜುನ್, ಸದ್ದಾಂ, ಮೊಯಿನ್ ಪಾಷಾ, ಛತ್ರಸಾಲ್, ಸಿದ್ದಲಿಂಗ, ಗೌತಮ್ ಇತರರು ಇದ್ದರು. ನಡೀತದ ಅದೇ ಹೇಳದಲ್ಲ, ಅವರು ರೊಕ್ಕ ಕೊಡ್ತಾರೆ ಇವರಿಗೆ, ಪೊಲೀಸರಿಗೆ ಮಾಮೂಲು ಕೊಡ್ತಾರ. ಮಾಮೂಲು ನೀವು ಕೊಡಂಗಿಲ್ಲ. ಇಲ್ಲಿ ಕಾಂಗ್ರೆಸ್ನ ಮಾಮೂಲು ಇಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ಕಾಂಗ್ರೆಸ್ ಅನ್ನೋದೇ ಮಾಮೂಲು. ಹೌದಪ್ಪ ಅಂದ ನಿನಗೆ ಹಿಡಿತಾರ, ನೀನು ಇನ್ನೇ ಎಲ್ಲರಿಗೆ ಹಿಡಿತಾರ. ಅಲ್ಲಿ ಕುರಿ ಕಾತನ ಮಾಡ್ಕೊಂಡು ಹೋಗಿದ್ ಒಂದು ಕುರಿ ಅಲ್ಲಿ ಸ್ಟೇಷನ್ ಹೋಗಿರ್ಬೇಕು ಸಂಜೆ ನಾಷ್ಟ ಮಾಡ್ಲಾಕ. ಅದು ತಗೊಂಬಲ್ಲ ನೀ. ಅದಕ್ಕೆ ನಾನು ಹೇಳೋದಿಷ್ಟೇ, ಶರಣ್ ಪ್ರಕಾಶ್ ಪಾಟೀಲ್ ರೇ, ನಿಮಗ್ ನಾಚಿಕೆ ಬರ್ಬೇಕು. ಯಾಕಂತಂದ್ರ ಇವತ್ತ ಎಲ್ಲ ಹೆಣ್ಮಕ್ಳು ರೋಡಿಗೆ ಬಂದು ಕುಂತಾರಂತಂದ್ರ ನಿಮ್ಮ ಆಡಳಿತದ ವೈಫಲ್ಯತೆ ಇವತ್ತು ಎತ್ತಿ ಕಾಣ್ತಾ ಇದೆ. ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದೀರಿ ಅನ್ನೋದು ಇವತ್ತು ಕಾಣಿಸ್ತಾ ಇದೆ. ನಿಮ್ದು ನಾಚಿಕೆ ಆಗ್ಬೇಕು. ನೀವು ಒಬ್ಬ ಸಚಿವರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬರೀ ಅಧಿವೇಶನದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ರಾಜಾರೋಷವಾಗಿ ಮಾತನಾಡೋದಲ್ಲ. ಇಲ್ಲಿ ಗ್ರಾಮದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಜನರು ಏನೆಲ್ಲ ಇದ್ರಲ್ಲಿ ತೊಳಲಾಡ್ತಾ ಇದ್ದಾರೆ, ಇದನ್ನ ನಿಮ್ ತನಕ ಮುಟ್ಸಿದ್ರು ಕೂಡ ನೀವು ಅದಕ್ಕೆ ಏನೂ ಆಕ್ಷನ್ ಮಾಡಂಗಿಲ್ಲ ಅಂತಂದ್ರೆ ಈ ಎಲ್ಲಾ ಅಧಿಕಾರಿಗಳ ನಿಮ್ಮ ಮನೆ ಕೆಲಸದ ಮಕ್ಕಳ ಅಥವಾ ಜನರ ಪರವಾಗಿ ಕೆಲಸ ಮಾಡ್ತಾ ಇದಾರ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗಿದೆ. ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ರೇ, ಈ ಎಲ್ಲ ತಾಯಂದ್ರೆ ಇವತ್ತು ಬೀದಿಗೆ ಬರ್ಲಿಕ್ಕೆ ಏನ್ ಕಾರಣ ಹೇಳ್ರಿ? ಈ ಒಂದು ಗ್ರಾಮದಲ್ಲಿ ಆ ಸಿಸಿ ಕ್ಯಾಮ್ರಾ ಕೂರ್ಸದೇ ಇರೋ ಕಾರಣಕ್ಕೆ ಈ ಒಂದು ತಾಯಂದ್ರ ಜೊತೆ ಆ ಕುಡ್ದಿರ್ತಕ್ಕಂಥ ಅಮಲ್ನಲ್ಲಿ ಜನ ಅವ್ರಿಗೆ ಚುಡಾಯಿಸ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು, ಕೈ ಹಿಡಿದು ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ಇವತ್ತು ರಾಜ್ಕುಮಾರ್ ಪಾಟೀಲ್ರು ಮಾಜಿ ಶಾಸಕರು ತಂದ್ರು ಕೂಡ ಅವರು ಈ ಒಂದು ಕೆಲಸಗಳಿಗೆ ಅವರು ಕ್ರಮ ಜರುಗಿಸಲ್ಲ ಅಂತಂದ್ರೆ ಇದ್ರ ಹಿಂದೆ ನಿಮ್ಮ ಕುಮ್ಮಕ್ಕಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಈ ಜನ ಇಲ್ಲಿ ಸೇರ್ಕೊಂಡು ನಿಮ್ಗೆ ಪಾಠ ಕಲಿಸ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಈ ಜನ ಏನಾದ್ರೂ ರೊಚ್ಚಿಗೆದ್ರೆ ಇನ್ನು ನೀವು ಸಚಿವರಾಗೂ ಉಳಿಯಲ್ಲ, ಶಾಸಕರಾಗೂ ಉಳಿಯಂಗಿಲ್ಲ. ಅದಕ್ಕ ತಾವೆಲ್ಲ ಇಒ ಸಾಹೇಬ್ರೇನ್ ಇಲ್ಲಿ ಬಂದಿದಾರ ಇರ್ತಕ್ಕಂಥದ್ದು ಯಾರ ಕೆಲ್ಸ ರೀ? ಸರ್ಕಾರಿ ಅಧಿಕಾರಿ ಅವ್ರ ಕೆಲಸ, ಅಧಿಕಾರಿಗಳ ಕೆಲಸ. ಇವತ್ತು ಅದನ್ನ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡ್ಕೊಂತಾರೆ ಯಾರಾದ್ರೂ ಅಂತ ಹೇಳಿದ್ರೆ, ಇವ್ರು ಕಣ್ಣು ಮುಚ್ಕೊಂಡು ಕೂಡ್ತಾರೆ ಅಂತ ಹೇಳಿದ್ರೆ, ಇದೇ ಒಂದು 4 ವರ್ಷ ಬಿಟ್ಟು ನಾವೇನಾದ್ರೂ ಯಾವುದೋ ಒಂದು ಕಾರಣಕ್ಕೆ ಈ ಊರಿಗೆ ಯಾವುದೋ ಒಂದು ಸಮುದಾಯ ಭವನ ಆಗ್ಬೇಕು, ಒಂದು ಶಾಲೆನೇ ಆಗ್ಬೇಕು, ಒಂದು ದೇವಸ್ಥಾನ ಆಗ್ಬೇಕು ಅಂತ ಹೇಳಿದ್ರೆ ಅವತ್ತು ಇದೇ ಅಧಿಕಾರಿಗಳು ಅವತ್ತು ಬರೆದು ಕೊಡ್ತಾರೆ ಇಲ್ಲಿ ಯಾವುದೇ ಸರ್ಕಾರಿ ಜಾಗ ಇರಂಗಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಕಬ್ಜಾ ಮಾಡ್ಲಿಕ್ಕೆ ಕೊಟ್ಟಿರೋದು ಕಾರಣನೂ ಇವರೇ ಆಗಿರ್ತಾರೆ. ಮುಂದೇನಾದ್ರೂ ಯಾಕೆ ಕೊಟ್ಟಿಲ್ಲಪ್ಪ ಹೇಳ, ಕೇಸ್ ಯಾಕೆ ಕೊಟ್ಟಿಲ್ಲ, FIR ಯಾಕೆ ಮಾಡಿಲ್ಲ? ನೀ ಬಿಚ್ಚಿಡ ನೋಡಬೇಡ, ಕೇಸ್ ಯಾಕೆ ಮಾಡಿದ್ರೆ ನಾ ಕೇಳ್ತೀನಿ. ಅವನಿಗೇನು ಅಧಿಕಾರ ಬಿಚ್ಚಿಲ್ಲ? ನೀ ಈಗೆಲ್ಲ ನೀನು ಹಂಗೆ ಬಿಚ್ತೀನಿ, ನೀವು ಕೇಸ್ ಕೊಡ್ತಾ ಕೊಡಂಗಿಲ್ಲ. ಬಿಚ್ಚಿದ್ದಾರ ಹಂಗೆ ಹೋಗಿ ಬತ್ಲೆ ಮನಿ. ಏನ್ರಿ ಪರಿಶೀಲನೆ ಮಾಡೋದು? ಏನ್ ಮಾಡ್ತೀರಿ ನೀವು ಪರಿಶೀಲನೆ? ನಾ ಕೇಳ್ತಾ ಇದ್ದೀನಿ. ಇಲ್ಲಿನ ಕಳ್ಳರು ಒಯ್ದು ಆ ಕಿಮ್ಮನ್ ತೋಟದಾಗ ಕೆದರ್ಲತ್ತಾರ. ಅರಣ್ಯ ಇಲಾಖೆ ನಿಮ್ಮ ಅಂಡರ್ದಾಗ ಬರ್ತದೆ. ರಾಜಾರೋಷವಾಗಿ 60-70 ಟನ್ ಅಲ್ಲಿ ಕೆಂಪ್ ಮಣ್ಣು ಹೊಡ್ಲತ್ತಾರ ಇದೇ ಫ್ಯಾಕ್ಟ್ರಿ. ಪೊಲೀಸರು ಕಣ್ಣು ಮುಚ್ಕೊಂಡು ಕುಂತ. ಯಾವನ ಪಾಪ ರೈತ ಒಂದು ಟ್ರ್ಯಾಕ್ಟರ್ದಾಗ CCTV ಇಟ್ಟು ಸರಿ ಮಾಡ್ಲತ್ತಾನ, ಅವ ಕಳ್ತನ ಮಾಡ್ಯಾನ. ಇವ್ನ ಕುರಿ ಅವನ ಹೆಸರಾಗಿ ಕೊಡ್ಬೇಕು ತಮ್ಮ. ನೀ
ಅವನ ಹೆಸರು ಹಾಕೇ ಕೊಡ್ಬೇಕು. ಇವಾಗ ಕಳ್ತನ ಮಾಡು ಅಂದ್ರೆ ಕೆಲಸ ಮಾಡಬಾರ್ದು ತಾಯಿಂದಿರು. ನರೇಗಾ ಕೆಲಸ ಎಷ್ಟಪ್ಪ ಮಾನವ ದಿನ ಸೃಷ್ಟಿಯಾಗಿದೆ, ಇಲ್ಲಿ ಹೆಚ್ಚಿನ ಆಗಿದೆ ರೀ ಸೃಷ್ಟಿ. 6,000 ಯಾಕ್ರಿ? 1 ಲಕ್ಷ ಆಗ್ಬೇಕ್ರಿ ಒಂದು ಗ್ರಾಮ ಪಂಚಾಯತಿಗೆ 1 ಲಕ್ಷ ಮಾನವ ದಿನಗಳು ಸೃಷ್ಟಿ ಆಗ್ಬೇಕು. ಯಾಕಾಗಬಾರ್ದ್ರಿ? ಒಂದು ಗ್ರಾಮ ಪಂಚಾಯತಿನ ಮ್ಯಾಂಡೇಜ್ 5,000 ಕುಟುಂಬ ಅವ, 100 ಏನೋ ಒಂದು ದೇವಸ್ಥಾನ ನೀವೇ ಬರ್ಕೊಡ್ತೀರಿ, ಯಾವ್ದು ಸರ್ಕಾರಿ ಜಾಗ ಇಲ್ಲ ಅಂತ. ಯಾಕಂತಂದ್ರೆ ಹಿಂದೆ 4 ವರ್ಷದಿಂದ ನೀವು ಕಬ್ಜೆ ಆಗ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀರಿ. ಹಂಗಾದ್ರೆ ಇದಕ್ಕೆಲ್ಲ ಯಾರು ಸರ್ ನ್ಯಾಯ ಕೊಡ್ಬೇಕು? ಅಂದ್ರೆ ಎಷ್ಟು ದಿವಸ ಬೇಕು ಸರ್? ತಿಂಗಳು ಬೇಕಾ, ವರ್ಷ ಬೇಕಾ ಸರ್? ನಿಮ್ಗೆ ಮಾಜಿ ಶಾಸಕರು ಅವತ್ತೇನೆ ಹೇಳಿದ್ದಾರೆ CC ಕ್ಯಾಮ್ರಾ ಬಗ್ಗೆ ಅಥವಾ ಊರಿನ ಇದ್ರ ಬಗ್ಗೆ. ಅದಕ್ಕೆ ಎಷ್ಟು ದಿವಸ ಸರ್ ನೀವು ತಗೊಳ್ಬೇಕು? ಇಷ್ಟೆಲ್ಲ ನಾವು ರೋಡಿಗೆ ಬಂದು ಕೂತ್ಕೊಳ್ಳೋಂಥದ್ದು ಅವಶ್ಯಕತೆ ಇದೆ. ಆದ್ರೆ ಪ್ರತಿಯೊಂದು ಸಮಸ್ಯೆನೂ ಹೆಣ್ಮಕ್ಳು ತಾಯಂದ್ರು ಹಿಡ್ಕೊಂಡು ರೋಡಿಗೆ ಬಂದು ನೀವು ಕೆಲಸ ಮಾಡ್ತೀರಾ ಸರ್? ನಿನ್ನೆ ಅಲ್ಲ ಸರ್, ನಾನು ಪ್ರೆಸ್ ಮೀಟ್ ಮಾಡಿ ಎಷ್ಟು ದಿವಸ ಆಯ್ತು? ಶಾಸಕರು ನಿಮಗೆ ಹೇಳಿ ಎಷ್ಟು ದಿವಸ ಆಯ್ತು ಸರ್? ಅದೇನ್ ಗಮನಕ್ಕೆ ಬರಂಗಿಲ್ಲ ಸರ್. ಇವ್ರೇನ್ ಮಾಡ್ತಾ ಇದಾರೆ? ಮತ್ತೆ ನೀವೇನ್? ಈ ಮನೆ ಪತ್ರದಲ್ಲಿ ಬೇಡಿಕೆಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟು ಕೂಡ ಇರ್ತವೆ. ಈ ಅಕ್ರಮ ಮದ್ಯ ಮಾರಾಟ ಅಬ್ಕಾರಿದವರಿಗೆ ಸಂಬಂಧಪಟ್ಟಿರುತ್ತೆ ಮೇಡಮ್. ಅವ್ರಿಗೆ ನಾವು ನಮ್ಮ ಕಡೆಯಿಂದ ಒಂದು ಲೆಟರ್ ಕೊಟ್ಟು ಇಮಿಡಿಯೇಟ್ಲಿ ಆಕ್ಷನ್ ತಗೊಳಕ್ಕೆ ಹೇಳ್ತೀವಿ ಮೇಡಮ್. CCTV ಕ್ಯಾಮ್ರಾ ಅಂತೂ ಈಗಾಗಲೇ ಅಳವಡಿಸ್ತಾರೆ ಅಂತ ಮೇಡಮ್. ಹಳೆ ನೀರಿನ ಟ್ಯಾಂಕ್ ಜಾಗದ ಒತ್ತುವರಿ ತೆರವು ನಮ್ಮ ಪಂಚಾಯತ್ ವತಿಯಿಂದ ಮಾಡ್ತೀವಿ ಮೇಡಮ್. ನಾಳೆನಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ, ನಮ್ಮ PDO ಅವ್ರಿಗೆ ಹೇಳಿದ್ವಿ ಮೇಡಮ್. ನಮ್ಮ ಗ್ರಾಮಕ್ಕೆ ಸಾಗರ್ ಕಂಪನಿಯಿಂದ CSR ಅನ್ನೋದಲ್ಲಿ 3 ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕುರಿತು ಈಗ ನಮ್ಗೆ ಈಗೇ ಗಮನಕ್ಕೆ ಬಂದಿದೆ ಮೇಡಮ್. ಅದು ನೋಡ್ತೀವಿ ಮೇಡಮ್ ಏನಾಗಿದೆ ಅಂತ. ಬಸ್ ಸ್ಟ್ಯಾಂಡ್ ಕಾಮಗಾರಿ ಕೂಡ ಅದು ಏನಿದೆ ಡಿಟೇಲ್ ಆಗಿ ನೋಡಿಕೊಂಡು ಆ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಇದು ಮಾಡಿ ಕರೆಸ್ಪಾಂಡೆನ್ಸ್ ಮಾಡಿ ಬೇಗ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಮೇಡಮ್. ಇಲ್ಲ ಮೇಡಮ್, ಯಾಕಂದ್ರೆ ಇದು ಇಲಾಖೆಗೆ ಸಂಬಂಧಪಟ್ಟಿರ್ತಾವ. ಅವು ಸ್ಟೇಟಸ್ ಯಾರು ಸ್ಟೇಜಿಗೆ ಇದಾವೆ, ಏನು ಅದ್ರ ಮುಂದೆ ಆಗಿದೆ, ಕಾಮಗಾರಿನಲ್ಲಿ ಏನು ಟೆಂಡರ್ ಆಗಿದೆ, ನಾವು ವರ್ಕ್ ಆರ್ಡರ್ ಏನೇನಿದೆ ಡೀಟೇಲ್ ತಗೋಬೇಕಂತ ಮೇಡಮ್. ಬೇರೆ ಬೇರೆ ಅವೆಲ್ಲ ತೆರವುಗೊಳಿಸ್ತೀವಿ. ಅದು ಯಾರ್ದಕ್ಕೆ ಇರ್ಲಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಏನಿಲ್ಲ, ಅವ್ರು ಒಬ್ಬರೇ ಅಂತಿಲ್ಲ. ಇಲ್ಲಿ ಯಾರ್ಯಾರು ಕಬ್ಜಾ ಮಾಡ್ರೆ ಎಲ್ಲರೂ ತೆರವು